ಈ ಒಂದು ಹಲಸು ಹಾಗೂ ಮಾವು ಮೇಳದಲ್ಲಿ ಮಹಿಳೆಯರಿಗಾಗಿ ಹಲಸು ಮಾವು ಹಾಗೂ ಗೇರು ಹಣ್ಣಿನ ಉತ್ಪನ್ನಗಳ ಅಡುಗೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಸೊ ಹಾಗಾಗಿ ಯಾವ ರೀತಿಯ ವೆರೈಟಿ ಅಡುಗೆಗಳನ್ನ ಮಹಿಳೆಯರು ತಯಾರು ಮಾಡಿದ್ದಾರೆ ಬನ್ನಿ ನೋಡೋಣ. ಹಲಸು ಮಾವು ಮೇಳದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು. ಆ ಸ್ಪರ್ಧೆಯಲ್ಲಿ ಹಲಸು ಹಾಗೂ ಮಾವಿನ ಹಣ್ಣು ಹಾಗೂ ಗೇರು ಹಣ್ಣಿನಿಂದ ತಯಾರಿಸಲ್ಪಟ್ಟಂತಹ ಅಡುಗೆಗಳನ್ನು ತಂದು ಇಲ್ಲಿ ಪ್ರದರ್ಶನ ಮಾಡಿ ಅದರಲ್ಲಿ ಬಂದಂತಹ ವಿಜೇತರಿಗೆ ಬಹುಮಾನವನ್ನು ಕೂಡ ನೀಡುವಂತಹ ಒಂದು ಕಾಂಪಿಟೇಷನ್ ಕೂಡ ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವೆರೈಟಿ ಆಗಿರುವಂತಹ ಫುಡ್ಗಳು ರೆಡಿ ಆಗಿದೆ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ಬೇಕು. ಮೇಡಮ್ ನಮಸ್ತೆ. ನಮಸ್ತೆ. ಯಾವ ವೆರೈಟಿ ಫುಡ್ಗಳನ್ನು ಮಾಡಿ ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ಮಲ್ಲಿಕಾ MS ಅಂತ ಕುಯ್ಯಡ್ಕದಿಂದ ಮಾಯಪಡ್ಕ ಮನೆ. ನಾನು ಹಲಸಿನ ಹಣ್ಣಿನ ಪಾಯಸ ಬೆರಟಿ ಮಾಡಿ ಅದರ ಪಾಯಸ, ಆಮೇಲೆ ಹಲಸಿನಕಾಯಿದು ರುದ್ರಾಕ್ಷಿ ಹಲಸು ಅಂತ ಬರ್ತದೆ, ಆ ಹಲಸಿನಕಾಯಿದು ಹಲ್ವಾ ಮಾಡಿದ್ದೇನೆ. ಆಮೇಲೆ ಮಾವಿನ ಹಣ್ಣಿನ ರಸಾಯನ ಮಾಡಿದ್ದೀರಾ. ಓಕೆ, ಇದೆಲ್ಲ ಸ್ಯಾಂಪಲ್ಗೆ ಇಟ್ಟಿದ್ದೀರಾ? ಇದೆಲ್ಲ ಸ್ಯಾಂಪಲ್ಗೆ ಇಟ್ಟಿದ್ದೀರಾ, ಡೆಕೋರೇಷನ್ ಮಾಡಿ ಇಟ್ಟಿದ್ದೀರಾ. ಓಕೆ, ಇದಿಷ್ಟು ಇವರು ಮಾಡಿರುವಂತಹ ಹಣ್ಣಿನ ಒಂದು ಎಲ್ಲ ಅಡುಗೆಗಳು. ಜೊತೆಗೆ ಮೇಡಮ್ ಕೂಡ ಫುಲ್ ವೆರೈಟಿ ಆಗಿ ಇಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಹಲಸಿನ ಹಣ್ಣಿನ ಜಾಮ್ ಅಥವಾ ಹಲಸಿನ ಹಣ್ಣಿನ ಹಲ್ವಾ, ಸುಕ್ರುಂಡೆ ಅಲ್ವಾ ಮೇಡಮ್? ಸುಕ್ರುಂಡೆ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಇದೆಲ್ಲ ಕಡೆ ನಾವು ನೋಡ್ತೀವಿ, ಬಟ್ ಸುಕ್ರುಂಡೆ ನೋಡಿದ್ದು ಫಸ್ಟ್. ಸೊ ಹಾಗಾಗಿ ಮಾತಾಡಿ ಅಂತ, ನಿಮ್ಮ ಹೆಸರು ಹೇಳ್ಕೊಳ್ಳಿ ಅಂತ. ನಮಸ್ತೆ, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಮಡಪಾಡಿ. ಓಕೆ ಓಕೆ, ಏನೆಲ್ಲ ಮಾಡಿದ್ದೀರಾ? ಇದು ಹಲ್ವಾ. ಓಕೆ, ಹಲಸಿನ ಹಣ್ಣಿನ ಹಲ್ವಾ. ಓಕೆ, ಇದು ಸುಕ್ಕುರುಂಡೆ ಅಂದರೆ ಹಲಸಿನ ಬೀಜದಿಂದ ಪುಡಿ ಮಾಡಿ ಅದರಲ್ಲಿ ಮಾಡ್ತಾ ಇರ್ತೀರಲ್ಲ? ಕಾಂಪಿಟೇಷನ್ಗಾಗಿ ಮಾಡಿದ್ದೆ ಇವತ್ತು? ಮಾಡ್ತಾ ಇರ್ತೀರಾ ಆಲ್ಮೋಸ್ಟ್. ಏನು ಹೇಳ್ತೀರಾ ಮೇಡಮ್, ಈಗ ಮುಂಚಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ, ಏನು ಹೇಳ್ತೀರಾ ಅಂತ? ಈಗ ಮನೇಲಿ ಮಾಡೋದು ಕಡಿಮೆ, ಎಲ್ಲರಿಗೂ ಪುರ್ಸೊತ್ತಿರೋದಿಲ್ಲ ನೋಡಿ, ಹಾಗೆ ರೆಡಿಮೇಡ್ ಎಲ್ಲ ಇದ್ರೆ ಅದನ್ನು ತಗೊಂಡು ಯೂಸ್ ಮಾಡ್ಲಿಕ್ಕೆ ಮಾಡ್ತಾರೆ ಎಲ್ಲರೂ. ಹಾಗೆ ಒಂದು ವೇಳೆ ಗೆದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಹೇಗೆ? ಅಯ್ಯೋ ಇಲ್ಲ, ನೋಡುವ ಅಂತ. ನೋಡುವ. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಇದೀಗ ಅಮ್ಮ ಮತ್ತೆ ಮಗ ಇಬ್ರು ಕೂಡ ಕಾಂಪಿಟೇಷನ್ ಅಲ್ಲಿ ನಿಂತಿದ್ದಾರೆ. ಹಲಸಿನ ಹಣ್ಣಿನ ವೆರೈಟಿ ಖಾದ್ಯಗಳೇ ಕಾಣಿಸ್ತಾ ಇದೆ. ಜೊತೆಗೆ 3 ಹಣ್ಣಿನ ಖಾದ್ಯಗಳಿವೆ ನಿಮ್ಮ ಜೊತೆ. ಹಲಸಿನ ಹಣ್ಣು ಮತ್ತು ಮಾವಿನ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದೀರಾ ಅಂತ? ಹಲಸಿನಕಾಯಿ ಸೊಳೆಯ ಬೋಂಡ, ಓಕೆ, ಮಾವಿನ ಹಣ್ಣಿನ ಮಾಂಬಳದಿಂದ ಮೆಣಸ್ಕಾಯಿ, ಓಕೆ, ಹಲಸಿನ ಹಣ್ಣಿನ ಬರ್ಫಿ ಮಾಡಿದ್ದೀರಾ. ಓಕೆ, ಇದೆಲ್ಲವೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಬರ್ಫಿಯಲ್ಲಿ ಏನು ಸ್ಪೆಷಾಲಿಟಿ ಇದೆ, ಏನೆಲ್ಲ ಹಾಕಿದ್ದೀರಾ, ಹೇಗೆ ಅಂತ? ಹಲಸಿನ ಹಣ್ಣು ಹಲಸಿನ ಹಣ್ಣು ಚೆನ್ನಾಗಿ ರುಬ್ಬಿ ತುಪ್ಪ ಹಾಕಿ ಫ್ರೈ ಮಾಡಿದ್ದು ಒಂದು ಅರ್ಧ ಗಂಟೆ, ಆಮೇಲೆ ಅದಕ್ಕೆ ಸಕ್ಕರೆ ಹಾಕಿ ತುಪ್ಪ ಹಾಕಿ ಗಟ್ಟಿ ಆಗುವ ತನಕ ಕಾಯಿಸಿದ್ದು. ಬೇರೆಯವರಿಗಿಂತ ವೆರೈಟಿ ಇದೆ ಅಂತ ಅನಿಸುತ್ತಾ ನಿಮಗೆ? ಅನಿಸುತ್ತೆ. ಓಕೆ, ಏನು ಅನಿಸ್ತು ನಿಂಗೆ ಅಮ್ಮನ ಜೊತೆ? ಬರ್ಬೋದು. ಓಕೆ, ಮಾವು ಮೇಳ ಹೇಗೆ ಅನಿಸ್ತು ನಿಂಗೆ? ಚೆನ್ನಾಗಿತ್ತು. ಮೂರು ದಿವಸ ಕೂಡ ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಡೆ ಕೂಡ ಹಲಸಿನ ಹಣ್ಣಿನ ಆಲ್ಮೋಸ್ಟ್ ವೆರೈಟಿಗಳು ಗೊತ್ತಿರೋದೇ ಕಾಣಿಸ್ತಾ ಇದೆ, ಬಟ್ ನನ್ನ ಮುಂದೆ ಇನ್ನೊಂದು ವೆರೈಟಿ ಫುಡ್ ಕಾಣಿಸ್ತಾ ಇದೆ. ಹಲಸಿನ ಹಣ್ಣಿನ ಕೇಕ್ ಕಾಣಿಸ್ತಾ ಇದೆ, ಸಾರಿ ಮಾವಿನ ಹಣ್ಣಿನ ಕೇಕ್ ಕಾಣಿಸ್ತಾ ಇದೆ. ನೋಡುವಾಗಲೇ ತಿನ್ನೋಣ ಅಂತ ಅನಿಸ್ತದೆ. ಮೇಡಮ್ ಕೊಡ್ತೀರಾ? ಆಮೇಲೆ ಖಂಡಿತ ಕೊಡ್ತೀರಾ. ಓಕೆ, ಎಲ್ಲರೂ ಕೂಡ ಸೇಮ್ ವೆರೈಟಿದು ಮಾಡಿದ್ದೀರಾ, ಬಟ್ ನೀವು ಕೇಕ್ ಮಾಡಿದ್ದೀರಾ, ಹೇಗೆ ಅಂತ? ಏನೆಲ್ಲ ವೆರೈಟಿ ಇದೆ ಅಂದರೆ ಒಂದು ಸಾಂಪ್ರದಾಯಿಕ ತಿಂಡಿ ಇರಲಿ ಅಂತ ಮಾವಿನ ಹಣ್ಣಿನ ಮಾಂಬಳದ ಗೊಜ್ಜು ಮಾಡಿದೆ. ಆಮೇಲೆ ಒಂದು ಸ್ವೀಟ್ ಬೇಕು ಅಂತ ಒಂದು ಹಲಸಿನ ಹಣ್ಣಿನ ಬರ್ಫಿ ಇದು. ಆಮೇಲೆ ಇದು ಮಕ್ಕಳಿಗೆಲ್ಲ ಇಷ್ಟ ಆಗುವಂತ ಈಗಿನ ತರದ ಪೇಸ್ಟ್ರಿ ಮಾವಿನ ಹಣ್ಣಿನ ಕೇಕ್ ಮಾಡಿದ್ದೀರಾ. ಸಂಪೂರ್ಣವಾಗಿ ಮಾವಿನ ಹಣ್ಣಲ್ಲೇ ಮಾಡಿದೆ ಅಲ್ವಾ ಪೇಸ್ಟ್ರಿ? ಎಲ್ಲ ಮಾವಿನ ಹಣ್ಣಿನ ಪಲ್ಪ್ ಹಾಕಿದ್ದೇನೆ. ಪೇಸ್ಟ್ರಿ ಕೇಕಿನ ಕ್ರೀಮಿಗೂ ಮಾವಿನ ಹಣ್ಣಿನ ಪಲ್ಪ್ ಹಾಕಿದ್ದೇನೆ, ಕೇಕಿನ ಸ್ಪಾಂಜಿಗೂ ಕೇಕ್ ಮಾವಿನ ಹಣ್ಣು ಹಾಕಿ ಮಾಡಿದ್ದೆ. ಓಕೆ ಮೇಡಮ್, ಆಲ್ ದ ಬೆಸ್ಟ್. ಜಡ್ಜಸ್ ಬರ್ತಾ ಇದ್ದಾರೆ, ಕ್ಯಾರಿ ಆನ್. ಸ್ವಲ್ಪ ಓಲ್ಡ್ ಸ್ಟೈಲ್ ಅಂದರೆ ಹಳೆ ಕಾಲದ ತಿನಿಸುಗಳು ಕಾಣಿಸ್ತಾ ಇದೆ, ಮಾಂಬಳಗಳು ಕಾಣುತ್ತೆ. ಸೊ ಮೇಡಮ್ ಒಟ್ಟಿಗೆ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಇದು ಹಲಸಿನ ಹಣ್ಣಿನ ಮಾಂಬಳ. ಓಕೆ,
ಮಾಂಬಳ ಮಾಡಿದ್ದೀರಾ, ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದು ಮಾವಿನಕಾಯಿದು ಮಾಂಬಳ. ಮಾಂಬಳ, ಓಕೆ. ಇದು ಹಲಸಿನ ಬೀಜದ ಉಂಡೆ. ಬೀಜದ ಉಂಡೆ, ಓಕೆ. ಒಂದು ಸ್ವಲ್ಪ ಸ್ಯಾಂಪಲ್ ನೋಡ್ಬೋದಲ್ಲ? ನೋಡಿ ತಗೊಳ್ಳಿ. ಓಕೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಲಸಿನ ಬೀಜದ ಉಂಡೆಯನ್ನು ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಡ್ರೈ ಫ್ರೂಟ್ಸ್ ಉಂಡೆಗಳನ್ನು ತಿಂದಿರ್ತೀವಿ, ಬಟ್ ಇಲ್ಲಿ ಹಲಸಿನ ಬೀಜದ ಉಂಡೆಗಳನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಸೊ ಹಾಗಾಗಿ ವೆರೈಟಿ ಆಗಿದೆ. ಉಪ್ಪಿನಕಾಯಿ, ಹಲಸಿನ ಹಣ್ಣಿನ ಹಲ್ವಾ ಕೂಡ ಮಾಡಿದ್ದೀರಾ? ಮಾಡಿದ್ದಾರೆ, ಆದರೆ 3ರದ್ದು ಮಾತ್ರ ಅವರು ತೆಗೆದು 2ರದ್ದು ತೆಗಿಲ್ಲ. ಇದು 3ರದ್ದು ಅವರು ತೆಗೆದಿದ್ದಾರೆ. ಓಕೆ, ಆಲ್ ದ ಬೆಸ್ಟ್. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಆರಾಮ. ಏನೆಲ್ಲ ಮಾಡಿದ್ದೀರಾ? ನಾನು ಮಾವಿನ ಹಣ್ಣಿನ ಗಟ್ಟಿ ಮಾಡಿದೆ. ಒಂದು ಮಾವಿನ ಹಣ್ಣಿನ ಗಟ್ಟಿ ಮಾಡಿದ್ದೀರಾ? ಓಕೆ, ಯಾವ ಥರ ಮಾಡಿದ್ರೆ ಹೇಳಿ. ಅದು ಮಾವಿನ ಹಣ್ಣಿನ ತಿರುಳು ತೆಗೆದು ಅಕ್ಕಿ ನೆನೆ ಹಾಕಿ ಪುಡಿ ಮಾಡಿಟ್ಟು ಮಾವಿನ ಹಣ್ಣೊಟ್ಟಿಗೆ ರುಬ್ಬಿ, ಆಮೇಲೆ ಬೆಲ್ಲ, ಏಲಕ್ಕಿ, ಗೋಡಂಬಿ ತುಪ್ಪದಲ್ಲಿ ಹುರಿದು ಬಾಳೆ ಎಲೆಯಲ್ಲಿ ತುಪ್ಪ ಸವರಿ ಆ ಹಿಟ್ಟನ್ನು ಹಚ್ಚುದು. ಆಮೇಲೆ ಹೂರಣ ಮಾಡಿ ಅದರ ಮೇಲೆ ಇಟ್ಟು ಫೋಲ್ಡ್ ಮಾಡೋದು. ಓಕೆ, ಆಮೇಲೆ ಹಲಸಿನ ಬೀಜದ ಸುಕ್ರುಂಡೆ. ಓಕೆ, ಹಲಸಿನ ಬೀಜ ಸುಕ್ರುಂಡೆ ಅಂದರೆ ಮೊದಲು ಹಲಸಿನ ಬೀಜ ಬೇಯಿಸಬೇಕು. ಅದು ಬೇಯಿಸಿ ಸಿಪ್ಪೆ ತೆಗೆದು ಬೇಯಿಸಿ ಆಮೇಲೆ ಅದಕ್ಕೆ ಇದೇ ಹೂರಣ ಎಲ್ಲ ಮಾಡಿರುವಂತಹದ್ದು. ಅಕ್ಕಿ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಕರಿ. ಓಕೆ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಮಾಡಿದ್ದೀರಲ್ಲ? ಹಲಸಿನ ಹಣ್ಣಿನ ಗಟ್ಟಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮೂಡೆ. ಇದೀಗ ಚೀಮೂಳ್ ಅವರಿದ್ದಾರೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಡುಗೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಮೇಡಮ್ ನಮಸ್ತೆ. ವೆರೈಟಿ ಆಗಿರುವಂತಹ ಫುಡ್ ಕಾಣಿಸ್ತಾ ಇದೆ. ಕಾಂಪಿಟೇಷನ್ಗೆ ಫುಲ್ ರೆಡಿಯಾಗಿ ಬಂದಿದ್ದೀರಾ. ಆಲ್ಮೋಸ್ಟ್ ಯಾರು ಕೂಡ ಗೇರು ಹಣ್ಣಿನ ಉತ್ಪನ್ನಗಳನ್ನು ಮಾಡೇ ಇಲ್ಲ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಮಾವು ಮತ್ತು ಹಲಸಿದು ಮಾತ್ರ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಏನು ವೆರೈಟಿ ಇದೆ ಅಂತ? ನನ್ನಲ್ಲಿ ಗೇರು ಹಣ್ಣಿದು ಹಲ್ವಾ, ಮತ್ತೆ ಮಾವಿನ ಹಣ್ಣು ಗೊಜ್ಜು, ಗೇರು, ಮಾವು, ಹಲಸು ಮಿಕ್ಸ್ ಮಾಡಿ ಒಂದು ಬರ್ಫಿ ಮಾಡಿದ್ದಾರೆ. ಒಬ್ಬರೇ ಮಾಡಿದ್ದ ಅನ್ಸುತ್ತೆ, ಯಾರು ಕೂಡ ಗೇರು ಹಣ್ಣನ್ನು ಮಾಡಿಲ್ಲ. ಮಾಡಿದ್ದಾರೆ. ಓಕೆ, ನೋಡೋಣ. ಸೊ ಹಾಗಾಗಿ ಏನೆಲ್ಲ ಹೇಳಿ, ಇದು ಏನು ಮಾಡಿದ್ದೀರಾ? ಅದು ಗೇರು ಹಣ್ಣು ಹಲ್ವಾ. ಓಕೆ, ಇದು ಮಾವಿನ ಹಣ್ಣಿದು ಗೊಜ್ಜು. ಓಕೆ, ಓಕೆ. ಇದು ಗೇರು, ಮಾವು, ಹಲಸು ಇಷ್ಟು ಮಿಕ್ಸ್ ಮಾಡಿ ಮಾಡಿದ ಬರ್ಫಿ ನೋಡ್ಬೋದಲ್ಲ ಟೇಸ್ಟ್? 3 ಅಂದರೆ ಯಾರು ಕೂಡ ಆ ಕಡೆ ಬಂದಾಗ 3 ಹಣ್ಣುಗಳ ಮಿಶ್ರಣವನ್ನು ಮಾಡಿರುವಂತಹ ಫುಡ್ ನೋಡಿಲ್ಲ. ಇದೀಗ ಇವರು ಗೇರು, ಮಾವು, ಹಲಸು 3 ಕೂಡ ಮಿಕ್ಸ್ ಮಾಡಿರುವಂತಹ ಬರ್ಫಿಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರ ಮುಂದೆ ನಾನು ತಿಂತಾ ಇದ್ದೀನಿ. ಸೊ ಹಾಗಾಗಿ ಚೆನ್ನಾಗಿದೆ. ಇದಿಷ್ಟು ಇವರು ಮಾಡಿರುವಂತಹ. ನಿಮ್ಮ ಹೆಸರು ಹೇಳಿಬೇಡಿ ಮೇಡಮ್. ತುಳಸಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಪ್ರೈಸ್ ಬರುತ್ತಾ? ಗೊತ್ತಿಲ್ಲ. ಬಂದರೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಹೇಗೆ? ಇಲ್ಲ ಏನು ನರ್ಸರಿ ನೀರು ಹಾಕಿ ನೋಡಿ, ಸ್ಟಾಲ್ ಹಾಕಿಲ್ಲ. ಥ್ಯಾಂಕ್ ಯು ಮೇಡಮ್. ಇದೀಗ ನಮ್ಮ ಸಂಸ್ಥೆಯವರೇ ಸುದ್ದಿ ರಿಪೋರ್ಟರ್ ಆಗಿರುವಂತಹ ಪ್ರಜ್ಞಾ ಅವರಿದ್ದರನ್ನು ಮಾತಾಡಿಸ್ತೀನಿ ನಾನು. ಮೇಡಮ್ ನಮಸ್ತೆ. ನಮಸ್ತೆ. ಹಾಯ್. ವೆರೈಟಿ ಆಗಿರುವಂತಹ ಫುಡ್ಗಳನ್ನು ಮಾಡಿದ್ದೀರಾ, ಕಾಂಪಿಟೇಷನ್ಗೆ ರೆಡಿ ಆಗಿದ್ದೀರಾ ಮೊನ್ನೆಯಿಂದನೇ. ಸೊ ಹಾಗಾಗಿ ಏನೆಲ್ಲ ಮಾಡಿದ್ದೀರಾ ಅಂತ? ಹಲಸಿನ ಬೀಜದ ಲಡ್ಡು, ಓಕೆ, ಮತ್ತೆ ಕಾಡು ಮಾವಿನ ಹಣ್ಣಿನ ಗೊಜ್ಜು, ಓಕೆ, ಮತ್ತೆ ಗೇರು ಹಣ್ಣಿನ ಬರ್ಫಿ. ಎಷ್ಟು ಟೈಮ್ ತಗೊಂಡ್ರಿ, ಹೇಗೆ? ರಾತ್ರಿ ಫುಲ್ ತಗೊಂಡಿದ್ದೀರಾ? ಫುಲ್ ಅಲ್ಲ, 11 ಗಂಟೆ ತನಕ. ಓಕೆ, ಅಂದ್ರೆ ಏನು ಹೇಳ್ತೀರಾ, ಅಂದ್ರೆ ಪ್ರೈಸ್ ಬರ್ಬೋದಾ ಹೇಗೆ? ಗೊತ್ತಿಲ್ಲ, ಜಡ್ಜಸ್ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ. ಓಕೆ ಮೇಡಮ್. ಓಕೆ, ಇದಿಷ್ಟು ಓಕೆ, ಇದಿಷ್ಟು ಇವರು ಮಾಡಿರುವಂಥದ್ದು. ಇದು ನೋಡಿ ಒಂಥರ ವೆರೈಟಿ ಕಾಣಿಸ್ತಿದೆ, ಬಟ್ ಇವಾಗ ತಿನ್ನಬೇಕು ಅಂತ ಅನಿಸ್ತಿಲ್ಲ. ಆ ಕಡೆ ಹೋಗಿ ಬಂದು ತಿಂತೀನಿ ನಾನು. ಇದಿಷ್ಟು ಇವರು ಮಾಡಿರುವಂಥದ್ದು. ನೋಡೋದಕ್ಕೆ ವೆರೈಟಿ ಕಾಣಿಸ್ತಾ ಇದೆ, ಫುಲ್ ಕಲರ್ಫುಲ್ ಆಗಿದೆ. ಸೊ ಹಾಗಾಗಿ ಮಾತಾಡಿಸ್ತೀನಿ ನಾನು. ಮೇಡಮ್ ಏನಿದ್ದು ಫುಲ್ ವೆರೈಟಿ ಆಗಿ ಹಲಸಿನ ಎಲೆಗಳನ್ನ ಇಟ್ಟು ಡೆಕೋರ್ ಕೂಡ ಮಾಡಿದ್ದೀರಾ. ಏನು ಮಾಡಿದ್ದೀರಾ, ಹೇಗೆ ಅಂತ? ಮಾವಿನ ಬರ್ಫಿ ಅಂತ ಒಂದೇ ಕಡೆ ಎಲ್ಲ ಇಟ್ಟಿದ್ದೀರಾ? ಎಲ್ಲ ಒಂದೇ ಟೇಬಲ್ ಅಲ್ಲಿ ಇದು ಮಾವಿನ ಬರ್ಫಿ, ಇದು ಮಾವಿನ ಹಣ್ಣಿನ ಮಲೈ ಅಂತ, ಇದು ಹಲಸಿನ ಗಟ್ಟಿ. ಓಕೆ, ನಿಮ್ಮ ಹೆಸರು? ನಿಶ್ಮಿತಾ. ಓಕೆ, ನೋಡಿ ಮಲೈ ಅಂತ ಹೇಳುವಂತ ನಾವು ಬೇರೆ ನೋಡಿರ್ತೀವಿ, ಬಟ್ ಇಲ್ಲಿ ನೋಡಿ ವೆರೈಟಿ ಆಗಿದೆ. ಸೊ ಹಾಗಾಗಿ ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸಿ, ಯಾವ ತರ ಮಾಡಿದ್ ಮೇಡಮ್ ಇದು ನೀವು? ಇದು ಮೇನ್ ಆಗಿ ಫಸ್ಟಿಗೆ ಮಾವಿನ ಹಣ್ಣು, ಆಮೇಲೆ ಪನೀರ್, ಸ್ವಲ್ಪ ಶುಗರ್ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಬಾಣಲೆಯಲ್ಲಿ ಹಾಕಿ ಗಟ್ಟಿ ಮಾಡುವಂಥದ್ದು. ಅದು ಸಣ್ಣ. ನೆಕ್ಸ್ಟ್ ಒಂದು ಪ್ರೊಸೆಸ್ ಅಲ್ಲಿ ಯಾವುದು ಬ್ರೆಡ್ ಯೂಸ್ ಮಾಡಿ ಬ್ರೆಡ್ಡಿನ ಒಳಗಡೆ ಅದನ್ನು ಇಟ್ಟದ್ದು ಮಾವಿನ ಹಣ್ಣಿನ ಇದನ್ನು. ಆಮೇಲೆ ಯಾವುದು ನಾವು ನಾರ್ಮಲ್ ಜ್ಯೂಸ್ ಅಥವಾ ಮಾಡ್ತೇವೆ ಮಾವಿನ ಹಣ್ಣಿದ್ದು ಶೇಕ್ ಮಾಡ್ತೇವೆ, ಅದೇ ತರ ಶೇಕ್ ಮಾಡಿ ಹಾಲು, ಸಕ್ಕರೆ, ಮಾವಿನ ಹಣ್ಣು ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಡೆಕೋರೇಟಿಗೆ ಹಾಕಿ ಜ್ಯೂಸ್ ಮಾಡಿ ಇದರ ಮೇಲೆ ಹಾಕಿ. ಓಕೆ, ಇದಕ್ಕಾಗಿ ತುಂಬಾ ಪ್ರಿಪೇರ್ ಮಾಡಿದಿರಾ ಅನ್ಸುತ್ತೆ ಅಲ್ವಾ? ಮುಂಚೆ ಮಾಡ್ತೀರಾ, ಫಸ್ಟ್ ಟೈಮ್ ಮಾಡ್ತೀರಾ? ಇಲ್ಲ, ನಾನು ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಸಣ್ಣ ಮಕ್ಕಳಿರುವಾಗ ಹೊರಗೆ ಹೋಗಿ ತಿನ್ನೋದು ನಾವು ಸ್ವಲ್ಪ ಕಡಿಮೆ, ಹಾಗಾಗಿ ಮನೆಯಲ್ಲೇ ಟ್ರೈ ಮಾಡ್ತಾ ಇರ್ತೇವೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಿರಿಯರು ನೋಡ್ಲಿಕ್ಕೆ ಕೂಡ ಮುದ್ದಾಗಿದ್ದಾರೆ. ಮೇಡಮ್ ನಮಸ್ತೆ, ಹೆಸರು ಹೇಗೆ? ಲತೇಶ್ವರಿ. ಯಾವ ಊರಿನವರು? ಕುಕ್ಕುಜಡ್ಕ. ಓಕೆ, ಅವರು ಅಷ್ಟು ದೂರದಿಂದ ಬಂದು ವೆರೈಟಿ ಆಗಿರುವಂತಹ ಫುಡ್ಗಳು ಕಾಣಿಸ್ತಾ ಇವೆ. ಮೇಡಮ್ ಏನೆಲ್ಲ ಮಾಡಿದ್ದೀರಾ ಹೇಳ್ತೀರಾ ನಂಗೆ? ಎಳೆಗುಜ್ಜೆದು ಪಲಾವ್. ಓಕೆ, ಯಾರು ಕೂಡ ಪಲಾವ್ ಮಾಡಲಿಲ್ಲ. ಓಕೆ, ಇನ್ನೊಂದು ಹಲಸಿನ ಬೀಜದ ಪಕೋಡ ಮಾಡಿದ್ದೀರಾ? ಓಕೆ, ಸಂಜೆಗೆ ಆಗತ್ತೆ. ಹೌದು. ಓಕೆ,
ಇದು ಮಾವಿನಕಾಯಿ ಇದು ತೊಕ್ಕು ಉಪ್ಪಿನಕಾಯಿ ತರ ತಿನ್ನುವಂಥದ್ದು. ಓಕೆ, ಈಗ ನಾನು ಕೇಳೋದು ಮೇಡಮ್, ಹಳೆ ಕಾಲಕ್ಕೂ ಈಗಿನ ಕಾಲಕ್ಕೂ ಮುಂಚೆಲ್ಲ ಹಲಸಿನಕಾಯಿ ನಾವು ತಿಂದುಕೊಂಡು ಹೊಟ್ಟೆ ತುಂಬಿಸ್ತಾ ಇದ್ರು. ಈಗ ಹಲಸಿನ ಹಣ್ಣು ಯಾರಿಗೂ ಕೂಡ ಬೇಡ, ಬಟ್ ಮಾವಿನ ಹಣ್ಣು ಎಲ್ಲರೂ ತಿಂತಾರೆ. ಏನ್ ಹೇಳ್ತೀರಾ ನೀವು ಅಂತ? ಇಂತಹ ಕಾರ್ಯಕ್ರಮಗಳು ಎಷ್ಟು ಜನರಿಗೆ ಯೂಸ್ ಆಗತ್ತೆ ಅಂತ? ತುಂಬಾ ಜನರಿಗೆ ನಾವು ಯಾವಾಗಲೂ ಉಪಯೋಗ, ಹಲಸಿನ ಹಣ್ಣು, ಕಡುಬು, ಇಡ್ಲಿ, ಪಾಯಸ, ಮತ್ತೆ ಅದನ್ನು ಕಾಯಿಚಿಟ್ಟು ಮಳೆಗಾಲಕ್ಕೆ ಪಾಯಸ ಮಾಡುವಂಥದ್ದೆಲ್ಲ ಮಾಡಿರ್ತೀರಾ. ಹಾಗಾಗಿ ಈ ಕಾರ್ಯಕ್ರಮ ಎಷ್ಟು ಯೂಸ್ ಆಯ್ತು ಜನರಿಗೆ ನಿಮ್ ಪ್ರಕಾರ ಅಂತ? ಸಾಧಾರಣ ಒಂದು 60% ಜನ ಗಿಡಗಳನ್ನು ನೆಟ್ಟು ಹಲಸಿನ ಬೆಳೆ ಮಾಡಬಹುದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಆಲ್ ದ ಬೆಸ್ಟ್. ಏನೆಲ್ಲ ಮಾಡಿದ್ದೀರಾ ವೆರೈಟಿ ಅಂತ? ನಾನು ಹಲಸಿನ ಹಣ್ಣಿನ ಬರ್ಫಿ, ಓಕೆ, ಆನಂತರ ಮಾವಿನ ಹಣ್ಣಿನ ಕ್ಷೀರ, ಓಕೆ, ಆನಂತರ ಹಲಸಿನದು ಇದು ಜಾಮ್, ಓಕೆ, 3 ಮಾಡಿದ್ದೀರಾ. ಓಕೆ, ನಿಮ್ಮ ಹೆಸರು ಪರಿಚಯ ಮಾಡಿಕೊಡಿ. ನಾನು ಚಂದ್ರಾವತಿ ಹೊನ್ನಪ್ಪಗೌಡ ಚಿದ್ಗೇಲ್ ಅಂತ. ಓಕೆ, ನಮ್ಮದು ಶ್ರೀದೇವಿ ಸಂಜೀವಿನಿ ಸಂಘ ಇದೆ, ಓಕೆ, ಮತ್ತೆ ಮಹಿಳಾ ಮಂಡಲ, ಯುವತಿ ಮಂಡಲ ಎಲ್ಲ ಇದೆ. ನಾವೆಲ್ಲ ಸಂಘ ಸಂಸ್ಥೆಲೆಲ್ಲ ವರ್ಕ್ ಮಾಡ್ತಾ ಇದ್ದೇವೆ. ಓಕೆ. ಹೇಗೆ ಅನಿಸ್ತು ಸುಳ್ಯದಲ್ಲಿ ಮೊದಲ ಈ ಒಂದು ಕಾರ್ಯಕ್ರಮ? ಖುಷಿ ಆಯ್ತು ನಮಗೆ. ಹಾಗೆ ನಮ್ಮ ಒಂದು ಇಂಟ್ರೆಸ್ಟ್ ಅಲ್ಲಿ ನಾನು ಇವರನ್ನು ಸಹ ಕರ್ಕೊಂಡು, ಇವರು ನಮ್ಮ ಗ್ರೂಪಲ್ಲಿ ನಮ್ಮ ಕಾರ್ಯದರ್ಶಿ, ನಾನು ಅಧ್ಯಕ್ಷೆಯಾಗಿ ವರ್ಕ್ ಮಾಡ್ತಿದ್ದೇನೆ, ಇವರು ನಮ್ಮ ಗ್ರೂಪಲ್ಲಿ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಿದ್ದಾರೆ. ಚಂದ್ರಾವತಿ ಭಾಸ್ಕರ. ಓಕೆ, ಹೇಗೆ ಅನಿಸ್ತು ಮೇಡಮ್? ಏನು ಮಾಡಿದ್ದೀರಾ? ಒಂದು ಚಂದ ಆಯಿತು. ನಾನು ಹಲಸಿನ ಹಣ್ಣಿದ್ದು ಹೋಳಿಗೆ ಮಾಡಿದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕೈಯಲ್ಲಿ ಸ್ವಲ್ಪ ನಮ್ಮ ಪ್ಲೇಟ್ ಸಣ್ಣದಾಯಿತು, ಬಟ್ ಐಟಮ್ಗಳು ಜಾಸ್ತಿ ಇದೆ. ನೋಡ್ತಾ ಇರ್ಬೋದು, ಇಷ್ಟು ವೆರೈಟಿಯ ಐಟಮ್ಗಳು ಕಾಣಿಸ್ತವೆ ಒಂದೇ ಕಡೆಯಲ್ಲಿ. ಸೊ ಹಾಗಾಗಿ ಮಿಡಲಲ್ಲಿ ಬೋಂಡ ಕೂಡ ಹಾಕಿದ್ದಾರೆ. ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯ ಮ್ಯಾಂಗೋದ ಸಲಾಡು ಕೂಡ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಒಂದು ಮಾವು ಮತ್ತು ಹಲಸು ಮೇಳಕ್ಕೆ ಒಂದು ಒಳ್ಳೆಯ ಕಲೆ ಬಂದಿರುವಂತಹದ್ದು. ಸೊ ಹಾಗಾಗಿ ಇದಿಷ್ಟು ನಾನು ಟೇಸ್ಟ್ ಮಾಡಬೇಕು, ಜೊತೆಗೆ ಜಡ್ಜಸನ್ನು ಕೂಡ ಮಾತಾಡಿಸ್ಬೇಕು. ಬನ್ನಿ. ಈ ಒಂದು ಸ್ಪರ್ಧೆಯ ಜಡ್ಜಸ್ಗಳು 3 ಜನ ಕೂಡ ಗುಟ್ಟಾಗಿ ಕೂತ್ಕೊಂಡು ತಮ್ಮ ರಿಸಲ್ಟನ್ನು ರೆಡಿ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತು? ಎಲ್ಲ ಫುಡ್ಗಳನ್ನು ನೋಡಿದ್ದೀರಾ, ತಿಂದ್ರಿ ಕೂಡ, ಏನು ಅನಿಸ್ತು, ಹೇಗಾಯಿತು ಅಂತ? ಎಲ್ಲ ಫುಡ್ಡುಗಳು ಸಹ ವೆರೈಟಿ ಇತ್ತು. ಓಕೆ, ಟ್ರೆಡಿಷನಲ್ ಸಹ ಇತ್ತು, ಈಗದ ಏನು ಮಾಡರ್ನ್ ಕೂಡ ಇತ್ತು. ಪ್ರೆಸೆಂಟೇಷನ್ ಸಹ ಚೆನ್ನಾಗಿತ್ತು. ಅದರಲ್ಲಿ ಮುಖ್ಯವಾಗಿ ನನಗೆ ಇಷ್ಟ ಆದದ್ದು ಅಂದ್ರೆ 2 ಹಿರಿಯ ಅಮ್ಮಂದಿರಿದ್ದಾರೆ, ಅವರ ಒಂದು ಕ್ರಿಯೇಟಿವಿಟಿ ಅಥವಾ ಅವರಿಗೊಂದು ಇಂಟ್ರೆಸ್ಟ್ ಇದೆ ನೋಡಿ, ಅದು ತುಂಬಾ ಖುಷಿ ಆಯಿತು ನನಗೆ. ಈ ಅಡುಗೆ ಅನ್ನೋದು ಒಂದು ಕಲೆ. ಅದು ಈಗ ಎಷ್ಟು ನಮಗೆ ಅಡುಗೆಯಲ್ಲಿ ನಾವು ಇನ್ವಾಲ್ವ್ ಆಗ್ತೇವೆ ಅಂತ ಹೇಳಿದರೆ, ನಾವು ಯಾವುದಾದ್ರೂ ಒಂದು ಫಂಕ್ಷನಿಗೆ ಹೋದಾಗ ನಾವಲ್ಲಿ ಊಟ ಮಾಡುವಾಗಲೇ ಗೊತ್ತಾಗ್ತದೆ ಅದು ಯಾರು ಅಡುಗೆ ಮಾಡಿದ್ದಾರೆ ಅಂತ. ಉದಾಹರಣೆಗೆ ಪದ್ಮಣ್ಣ, ಯಾವುದೇ ಫಂಕ್ಷನಿಗೆ ಹೋದ್ರು ಕೂಡ ನಾನು ಗುರುತಿಸ್ಕೊಳ್ಳೋದು ಅವರದೊಂದು ಸಾರು. ಅವರ ಟೇಸ್ಟ್ ಬರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಆಗ ಗೊತ್ತಾಗ್ತದೆ, ನಾನು ಆ ಪಕ್ಕದವ್ರ ಹತ್ರ ಕೇಳ್ತೇನೆ ಯಾರು ಅಡುಗೆ ಮಾಡಿದ್ದು, ಪದ್ಮಣ್ಣನ ಅಂತ ಕೇಳ್ತೇನೆ. ಅಷ್ಟು ಫೇಮಸ್ ಅವರ ಸಾರು. ಹಾಗೆ ನಾನು ಯಾವಾಗಲೂ ಅವರ ಹತ್ರ ಒಂದು ಆಶೀರ್ವಾದ ಬೇಡಲಿಕ್ಕೆ, ಯಾಕೆಂದರೆ ಅವರು ಒಳ್ಳೆಯ ರೀತಿಯಲ್ಲಿ ನಮ್ಗೆ ಆಶೀರ್ವಾದ, ನಾವು ಮಾಡಿದ ಅಡುಗೆ ಕೂಡ ಒಳ್ಳೆಯದಾಗ್ತದೆ ಅಂತ ನನ್ನ ಭಾವನೆ. ಮತ್ತು ಅಡುಗೆ ಅಂತ ಹೇಳೋದು ಒಂದು ಕಲೆ. ಅದರಲ್ಲಿ ಏನು ಅಂತ ಹೇಳಿದರೆ ಭಾವನೆಗಳಿರ್ತದೆ. ನಾವು ಏನು ಅಡುಗೆ ಮಾಡುವಾಗ ಕಲೆಗಳಾಗಿ, ಈಗ ಇದು ಡ್ರಾಯಿಂಗ್ ಮಾಡುವಾಗ ಅಲ್ಲಿ ಕಲರ್ಸ್ಗಳಿರ್ತದೆ. ಬಟ್ ಅಡುಗೆಯಲ್ಲಿ ಮಸಾಲೆ ಮತ್ತು ಪ್ರೀತಿಯನ್ನು ಹಾಕ್ತೇವೆ, ನಾವು ಒಟ್ರಾಶಿ ಮಾಡುವುದಿಲ್ಲ. ಈಗ ಅಮ್ಮನ ಕೈ ರುಚಿ ಅಂತೇಳಿ ಯಾಕೆ ಹೇಳೋದು? ಅಮ್ಮನಿಗೆ ಒಳ್ಳೆಯ ಭಾವನೆಗಳಿರ್ತದೆ, ಮಕ್ಕಳಿಗೆ ಚೆನ್ನಾಗಿ ಕೊಡಬೇಕು, ಮೊಮ್ಮಕ್ಕಳಿಗೆ ಚೆನ್ನಾಗಿ ಕೊಡಬೇಕು ಅಂತ ಶ್ರದ್ಧೆಯಿಂದ ಮಾಡ್ತಾರೆ. ಅದು ಭಾವನಾತ್ಮಕ ಸಂಬಂಧ. ಹಾಗೇನೆ ಇದು ಇಂದ್ರಿಯಗಳ ಒಂದು ಇದನ್ನು ಏನು ಹೇಳೋದು, ಇಂದ್ರಿಯಗಳ ಒಂದು ಕ್ರಿಯೆಯನ್ನು ಅತಿ ಹೆಚ್ಚು ಮಾಡ್ತದೆ. ಕಲೆ ಎನ್ನುವುದು ಕಣ್ಣುಗಳಿಗೆ ಕೊಟ್ಟರು ಕೂಡ ಅಡುಗೆ ಎನ್ನುವುದು ಇಂದ್ರಿಯಗಳಿಗೆ, ಮೂಗು, ಬಾಯಿ ಮತ್ತು ಕಣ್ಣು ಮತ್ತು ಮನಸ್ಸು, ಹಾಗೆ 4 ಇಂದ್ರಿಯಗಳನ್ನು ಇದು ಹಿಡಿತದಲ್ಲಿ ಇಟ್ಕೊಳ್ತದೆ. ಅದಕ್ಕೋಸ್ಕರ ನಾನು ಹೇಳೋದು, ಅಡುಗೆ ಎನ್ನುವುದು ಇಂದ್ರಿಯ ಒಂದು ಕಲೆ. ಮತ್ತು ಏನೇ ಹೇಳಿದ್ರು ಕೂಡ ಅಡುಗೆ ಮಾಡುವುದು ಅಂತ ಹೇಳಿದರೆ ಅದು ಒಂಥರ, ನಾವು ಅದನ್ನು ನಮ್ಮೊಳಗೆ ತಗೊಂಡ್ರೆ ಅದು ಅಡುಗೆ ಚೆನ್ನಾಗಿ ಆಗ್ತದೆ. ಮೇಡಮ್, ಜಡ್ಜ್ ಆಗಿ ಸಹಕಾರ ಮಾಡಿದ್ರಿ, ಹೇಗೆ ಅನಿಸ್ತು? ನೀವು ಕೂಡ ಒಂದು ಕುಕ್ಕೆ, ಹೇಗೆ ಅನಿಸ್ತು ಅಂತ? ಬಹಳ ಖುಷಿಯಾಯಿತು ನನಗೆ. ಅಂದರೆ ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಮೊದಲು ಸಂಘಟಕರಿಗೆ ಒಂದು ಧನ್ಯವಾದವನ್ನು ಹೇಳ್ತೇನೆ. ಜೊತೆಗೆ ಇವತ್ತು ಮಾಡಿರುವಂತಹ ಇಲ್ಲಿಯ ಏನು ಫುಡ್ಗಳೇನಿದೆ ಬಹಳಷ್ಟು ವೆರೈಟಿ ಆಗಿತ್ತು. ನೀವು ಹೇಳಿದರೆ ನಾವು ಕುಕ್ಕು ಅಂತ, ಅದು ಇಲ್ಲಿ ನಾನು ಮಾಡದೇ ಇರುವಂಥ ಎಷ್ಟೋ ವೆರೈಟಿಗಳನ್ನು ನಾನು ಇಲ್ಲಿ ಇವತ್ತು ನೋಡಿದೆ, ಅದರ ರುಚಿಯನ್ನು ನೋಡಿದೆ. ಜೊತೆಗೆ ಅವರು ಶುಚಿತ್ವವನ್ನು ಅಲ್ಲಿ ಕಾಪಾಡಿಕೊಂಡಿರುವಂತಹದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಮೇಡಮ್ ಹೇಳಿದ್ರು, ಟ್ರೆಡಿಷನಲ್ ಫುಡ್ಡು ಇತ್ತು, ಮಾಡರ್ನ್ ಫುಡ್ಗಳು ಇತ್ತು. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನೊಂದಿಗೆ ಹಿರಿಯರಿದ್ದಾರೆ, ಪಾಕತಜ್ಞ ಕೂಡ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್ ನಮಸ್ತೆ. ಹೆಸರು?
ಪದ್ಮನಾಭಟ್ಟಿ. ಓಕೆ, ಸಾಕಷ್ಟು ತಿನಿಸುಗಳನ್ನ ನೋಡಿದ್ರಿ, ಏನ್ ಅನಿಸ್ತು ನಿಮಗೆ, ಹೇಗಿದೆ ಅಂತ? ಖುಷಿ ಆಯ್ತು. ಈಗ ಹಳೆ ಕಾಲದಲ್ಲಿ ತುಂಬಾ ಫುಡ್ಗಳನ್ನ ಮಾಡ್ತಾ ಇದ್ರು ಮಾವಿನ ಹಣ್ಣು ಹಲಸಿನ ಹಣ್ಣಲ್ಲಿ, ಬಟ್ ಈಗ ಮಾಡ್ತಾ ಇಲ್ಲ. ಏನ್ ಅನಿಸುತ್ತೆ ನಿಮಗೆ, ಏನ್ ಹೇಳ್ತೀರಾ ಜನರಿಗೆ ಅಂತ? ಈ ಪಾಕ ಅದೊಂದು ಕಲೆ, ಅದನ್ನು ಎಲ್ಲರಿಗೂ ಸಿದ್ಧಿಸುವುದಿಲ್ಲ. ಅವರು ತುಂಬಾ ಶ್ರಮಪಟ್ಟು ಮಾಡಿದಾಗ ಅದೊಂದು ಖುಷಿ ಆಯ್ತು. ಹಲಸಿನ ಹಣ್ಣಿನ ಕಾರ್ಯಕರ್ತನೆ ಒಳ್ಳೇದಂತ ಹೇಳ್ತೀರಾ? ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಚಂದಾಗಿದೆ. ಖುಷಿ ಆಯ್ತಾ? ಖುಷಿ ತುಂಬಾ ಆಯ್ತು. ಏನೇನು ತಗೊಂಡಿದ್ವಿ? ಮತ್ತೆ ವಿವಿಧ ತಿಂಡಿಗಳು ಮತ್ತೆ ಐಸ್ ಕ್ರೀಮ್ ಎಲ್ಲ ನೋಡಿದೆ, ಕೇಕ್ ಎಲ್ಲ. ಖುಷಿ ಆಯ್ತು. ಹೆಸರು ಹೇಗೆ? ಶ್ಲೋಕ ಪ್ರಕೃತಿ, ಬಾಣಿಗದ್ದೆ. ಥ್ಯಾಂಕ್ ಯು. ಮಹಿಳೆಯರು ಸಿಕ್ಕಾಪಟ್ಟೆ ವೆರೈಟಿ ಆಗಿರುವಂತಹ ಫುಡ್ಗಳನ್ನು ಮಾಡಿದ್ದಾರೆ. ಓಲ್ಡ್ ಇತ್ತು ಅಥವಾ ಹೊಸ ಥರದ ಫುಡ್ಗಳನ್ನು ಕೂಡ ಟಚ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೆರೈಟಿ ಆಗಿತ್ತು, ಟೇಸ್ಟ್ ಕೂಡ ಇತ್ತು. ಸೊ ಹಾಗಾಗಿ ನಾನು ಕೂಡ ಭರ್ಜರಿಯಾಗಿ ಟೇಸ್ಟ್ ನೋಡಿದೆ. ಸೊ ಹಾಗಾಗಿ ಇದು ಇದರ ವಿಶೇಷ. ಕ್ಯಾಂಪಸ್ನ ಕೌಶಿಕ್ ರಾಮ್ ಜೊತೆ ನಾನು ಪೂಜಾ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.